ಚಿಕ್ಕಮ್ಮ, ನನಗೆ ಹೊಸ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಿರಿಕಿರಿ ಅನಿಸ್ತಿದೆ. ಇದರಲ್ಲೇನೋ ಪ್ರಾಬ್ಲಮ್ ಇದೆ ಅನಿಸ್ತಿದೆ. ಅಭಿ, ನನಗೀಗ ಮನಸ್ಸಿಲ್ಲ, ನೀನೇ ಹ್ಯಾಂಡಲ್ ಮಾಡ್ಕೊ ಪ್ಲೀಸ್. ಹಾಗಂದ್ರೆ ಹೇಗೆ ಚಿಕ್ಕಮ್ಮ? ನೀವು ಗೈಡ್ ಮಾಡಿದ್ರೆ ಎಂಥ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ನನಗೆ ಗೊತ್ತು. ಹೆಸ್ರಿಗೆ ಮಾತ್ರ ಈ ಕಂಪ್ನಿ ನಂದು, ಆದರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು ನೀವು. ಇತ್ತೀಚೆಗೆ ನೀವು ಈ ಕಂಪ್ನಿ ಕಡೆ ಗಮನನೇ ಕೊಡ್ತಿಲ್ಲ. ನಾನು ಕೆಲವು ವಿಷಯದಲ್ಲಿ ಸರಿಯಾಗಿ ಡಿಸಿಷನ್ ತಗೊಳ್ದೆ ಸ್ವಲ್ಪ ಲಾಸ್ ಆಗಿರ್ಬೋದು. ಪ್ಲೀಸ್ ನೋಡಿ ಚಿಕ್ಕಮ್ಮ. ಅಭಿ, ಏನಿದು 12% ಲಾಸ್ ತೋರಿಸ್ತಿದೆ? 12% ಅಂದರೆ 7ರಿಂದ 8 ಕೋಟಿ. ಚಿಕ್ಕಮ್ಮ, ಈಗ ಲಾಸ್ ಆಗಿರೋ ವಿಚಾರ ಬಿಟ್ಕೊಳ್ಳೋಣ. ಅದನ್ನು ಹೇಗೆ ರಿಕವರಿ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಪ್ಲೀಸ್. ದುಡ್ಡಿನ ವಿಷಯನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಆಸ್ತಿ ಆಗಲಿ ಅಧಿಕಾರ ಆಗಲಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಯಾವ ದಾರಿ ತಗೊಂಡ್ರೂ ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಸೋಲ್ಬಾರ್ದಷ್ಟೆ. ಇನ್ನು ಮೇಲೆ ನಾನು ಹೇಳ್ದಾಗ ಕೇಳು, ಆನ್ ಟೈಮ್ ಪ್ರೊಡಕ್ಷನ್ ಆಗಬೇಕು. ಟೆಂಡರ್ಗೆ ತಕ್ಕ ಹಾಗೆ ಕೆಲಸನೂ ಶುರು ಆಗಬೇಕು. ಅವಿ ಹತ್ರ ಕೆಲವೊಂದು ಪ್ರಾಜೆಕ್ಟ್ಗಳಿದೆಯಲ್ಲ, ಅದರಲ್ಲಿರೋ ಅಡ್ಮಿನ್ಗಳನ್ನು ಶಾರ್ವರಿ ಇಲ್ಲೇನು ಮಾಡ್ತಿದೀಯಾ? ಅಡುಗೆ ಮಾಡೋದು ಬಿಟ್ಟು ಇವನ ಜೊತೆ ಮಾತಾಡ್ತಾ ಕೂತಿದ್ಯಾ? ಅದು ಕಂಪ್ನಿ ವಿಷಯದಲ್ಲಿ ಇದನ್ನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಹೆಲ್ಪ್ ಮಾಡೋದಕ್ಕೆ ಅವನೇನು ಚಿಕ್ಕ ಹುಡುಗನ ಅಥವಾ ಕೈಲಾಗ್ದವನ? ಚಿಕ್ಕಪ್ಪ, ಮತ್ತಿನ್ನೇನು? ಅಣ್ಣ ನಿನ್ನ ಕೈಗೆ ಕಂಪ್ನಿ ಒಪ್ಸಿದಾನೆ ಅಂತಂದರೆ ನಿನಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಅಂತ ನಂಬಿಕೆ ಮೇಲೆ ಒಪ್ಸಿದಾನೆ. ನೀನು ಅವನ ನಂಬಿಕೆನ ಹಾಳು ಮಾಡ್ತಿದ್ಯಲ್ಲ. ಶಾರ್ವರಿ, ಅವನಿಗೆ ಈ ಕಂಪ್ನಿ ನಡೆಸೋ ಕಾನ್ಫಿಡೆನ್ಸ್ ಬರಬೇಕು. ನೀನು ಪದೇ ಪದೇ ಅವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ನೀನೇ ಮ್ಯಾನೇಜ್ ಮಾಡ್ತಿದ್ರೆ ಅವನು ಸ್ಟ್ರಾಂಗ್ ಆಗಲ್ಲ. ಬೇಜವಾಬ್ದಾರಿತನ ಜಾಸ್ತಿ ಆಗುತ್ತೆ. ತಪ್ಪು ಮಾಡ್ತಾನೋ ಅದನ್ನು ತಿದ್ಕೋತಾನೋ ಅದು ಅವನ ಹಣೆ ಬರ. ನೀನು ಅಡುಗೆ ಮನೆಗೆ ಹೋಗು. ನಾನು ಅಡುಗೆ ಮಾಡೋದಾ? ನೀನೇ ಹೇಳಿದ್ಯಲ್ಲ ಕೆಲವು ದಿನ ಮನೆಯವ್ರ ಸೇವೆ ಮಾಡ್ತೀನಿ ಅಂತ. ಹೋಗು, ಹೊರಡು ಇಲ್ಲಿಂದ ಮೊದಲು. ಚಿಕ್ಕಪ್ಪ, ಅಡುಗೆ ಮಾಡೋದಕ್ಕೆ ಅಂತಲೇ ಜನ ಇದ್ದಾರೆ. ಅದನ್ನೆಲ್ಲ ಚಿಕ್ಕಮ್ಮ ಯಾಕೆ ಮಾಡಬೇಕು? ಅವ್ರು ನನ್ನ ಆಫೀಸ್ ವಿಚಾರದಲ್ಲಿ ಹೆಲ್ಪ್ ಮಾಡಲಿ. ಆಫೀಸ್ ನಡೆಸೋಕೆ ಅಂದು ನೀನಿದೆಯಾ? ಅದನ್ನು ಮೀರಿನೂ ನಿನಗೆ ಸಜೆಷನ್ಸು ಹೆಲ್ಪು ಬೇಕು ಅಂತಂದರೆ ನಮ್ಮ ಅಣ್ಣನ್ನೇ ಕೇಳು. ಕೋಟೆನೇ ಕಟ್ಟೋನಿಗೆ ಒಂದೆರಡು ಕಲ್ಲು ಉದುರು ಬಿದ್ದಾಗ ಅದನ್ನು ಕಟ್ಟೋದು ಹೆಚ್ಚು ಕಷ್ಟ ಅಂತ ಅನ್ಸಲ್ಲ. ಅಣ್ಣನಿಗಿನ್ನ ಒಳ್ಳೆ ಗೈಡ್ ನಿನಗೆಲ್ಲೂ ಸಿಗಲ್ಲ. ಶಾರ್ವರಿ, ಏನು ನೋಡ್ತಿದೀಯಾ? ಕೋಳಿ ಕೂಗಿದ್ರೆ ಮಾತ್ರ ಬೆಳಕಾಗತ್ತೆ ಅನ್ಕೋಬೇಡ. ಕಂಪನಿ ನಿನ್ನಿಂದನೇ ಉದ್ಧಾರ ಆಗತ್ತೆ ಅನ್ನೋ ಭ್ರಮೆಲೂ ಇರಬೇಡ. ಹೋಗು, ಅಡುಗೆ ಮನೇಲಿ ಅಡುಗೆ ಮಾಡು. ಈ ಫ್ಯಾಮಿಲಿಗೋಸ್ಕರ ಏನು ಬೇಕಾದರೂ ಮಾಡೋ ಅಂತವಳಲ್ವ ನೀನು? ಹೋಗು. ಇನ್ನು ಮುಂದೆ ಪೂರ್ಣಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳಿಗೆ ಧೈರ್ಯ ತುಂಬಿ ಇನ್ನೂ ಹೊಸ ಜೀವನ ಇದೆ ಅಂತ ಅರ್ಥ ಮಾಡಿಸ್ಬೇಕು. ತುಳಸಿಯವರೇ, ನಾನು ಹೇಳಿದ್ದು ಕೇಳಿಸ್ತಾ? ಏನು ಯೋಚನೆ ಮಾಡ್ತಿದ್ದೀರಾ? ಒಂದು ಹೆಣ್ಣಿಗೆ ಸಮಾಧಾನ ಆಗೋದು ತನ್ನ ತಾಯಿ ಆದಾಗ ಅಥವಾ ತನ್ನ ತಾಯಿ ಆದವಳು ಜೊತೆಗಿದ್ದಾಗ. ಅದು ಬಿಟ್ಟು ನಾವು ಯಾರೇ ಏನೇ ಸಮಾಧಾನ ಮಾಡಿದ್ರು ಅವಳ ಮನಸ್ಸಲ್ಲಿರೋ ನೋವು ಕಡಿಮೆ ಆಗೋದಿಲ್ಲ. ನಿಮ್ಮ ಮಾತು ನಿಜ. ಆದರೆ ಪೂರ್ಣಿಗೆ ತಾಯಿ ಆಗಿಲ್ಲ ಅನ್ನೋ ನೋವಿನ ಜೊತೆಗೆ ತನಗೆ ತಂದೆ ತಾಯಿಯೂ ಇಲ್ಲ ಅನ್ನೋ ನೋವು ಹೆಚ್ಚಾಗಿ ಕಾಡ್ತಾ ಇದೆ. ಅವಳು ಪಾಲ್ಗೆ ಮಗು ಆಗತ್ತೆ ಅನ್ನೋದಂತೂ ದೇವ್ರು ಬರ್ದಿಲ್ಲ. ಆದರೆ ಅವಳನ್ನ ಹೆತ್ತೋರ್ ಹತ್ರ ಆಗಿ ಅವಳ ನೋವು ಕಡಿಮೆ ಆಗ್ಬೋದಲ್ವಾ? ತುಳಸಿಯವರೇ, ಏನು ಹೇಳ್ತಾ ಇದ್ದೀರಾ? ಅದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಹುಟ್ಟಿರೋ ಜೀವನ ನೆನೆಸ್ಕೊಂಡು ಅಳೋದ್ರ ಬದಲು ಹುಟ್ಟಿಸಿರೋ ಜೀವಗಳು ಎಲ್ಲಿದ್ದಾರೆ ಅಂತ ಹುಡುಕ್ಬೋದಲ್ವಾ? ಪೂರ್ಣಿ
ಪೂರ್ಣಿ ಅಪ್ಪ ಅಮ್ಮನ್ನ ನಾವೇ ಯಾಕೆ ಹುಡುಕ್ಬಾರ್ದು? ನಾವೆಲ್ಲ ಅವಳಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ತನ್ನವ್ರು ಯಾರೂ ಇಲ್ಲ, ತಾನು ಅನಾಥೆ ಅನ್ನೋ ಕೊರಗು ಪ್ರತಿ ಕ್ಷಣನೂ ಚುಚ್ತಾನೆ ಇರುತ್ತೆ. ನಾವು ಆಶ್ರಮಕ್ಕೆ ಹೋಗೋಣ ಮಾಧವ್ ಅವರೇ. ಹೇಗಾದರೂ ಮಾಡಿ ಅವಳ ತಂದೆ ತಾಯಿ ಬಗ್ಗೆ ತಿಳ್ಕೊಂಡು ಅವ್ರನ್ನ ಹುಡ್ಕೋಣ. ಇದೆಲ್ಲ ಆಗೋ ಮಾತಲ್ಲ ತುಳಸಿಯವರೇ. ಪ್ರಯತ್ನ ಪಡೋಣ. ಆಶ್ರಮದಲ್ಲಿ ವಿಚಾರಿಸಿದ್ರೆ ಒಂದು ಚಿಕ್ಕ ಸುಳಿವಾದ್ರೂ ಸಿಗ್ಬೋದು. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಅವಳ ಅಪ್ಪ ಅಮ್ಮನ ಹುಡುಕಿದ್ರೆ ನಮ್ಮ ಪೂರ್ಣಿಗೆ ಸ್ವರ್ಗನೇ ಸಿಗ್ದಾಗತ್ತೆ. ಇಲ್ಲ ಅನ್ಬೇಡಿ, ಪೂರ್ಣಿ ತಂದೆ ತಾಯಿ ಬಗ್ಗೆ ಆಶ್ರಮದವ್ರಿಗೆ ಏನಾದ್ರೂ ವಿಷಯ ಗೊತ್ತಿರ್ಲೇಬೇಕಲ್ವಾ? ಅವಳನ್ನು ಯಾರು ಬಿಟ್ಟು ಹೋದ್ರು, ಅವ್ರ ಅಡ್ರೆಸ್ ಏನು, ಅವ್ರು ಎಲ್ಲಿರ್ತಾರೆ ಅನ್ನೋ ಮಾಹಿತಿ ಎಲ್ಲ ಆಶ್ರಮದಲ್ಲಿದ್ದೇ ಇರುತ್ತೆ ಅಲ್ವಾ? ನನಗೆ ನಂಬಿಕೆ ಇದೆ ಅಪ್ಪ ಅಮ್ಮನ ಪ್ರೀತಿಲಿ ಅವಳೆಲ್ಲ ನೋವನ್ನು ಮರಿತಾಳೆ ಅಂತ. ಹೋಗೋಣ ಮಾಧವ್ ಅವರೇ, ನಾಳೆನೆ ಹೋಗಿ ಅವ್ರನ್ನ ಹುಡ್ಕೋಣ. ಅದೆಲ್ಲ ಸಾಧ್ಯನೇ ಇಲ್ಲ ತುಳಸಿಯವರೇ. ನಾವೇನಾದರೂ ಪೂರ್ಣಿ ಅಪ್ಪ ಅಮ್ಮನ ಹುಡ್ಕಕ್ಕೆ ಹೋದರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಆ ಯೋಚನೆ ಬಿಟ್ಬಿಡಿ. ಯಾಕೆ ಮಾಧವ್ ಅವರೇ? ಅವಳ ತಂದೆ ತಾಯಿನ ಹುಡುಕೋದ್ರಿಂದ ಏನಂತ ಅನಾಹುತ ಆಗುತ್ತೆ? ಸಾಕು, ಇನ್ನು ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಆಗದಿರೋ ಕೆಲಸದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪೂರ್ಣಿಗೆ ಹೇಗೆ ಸಾಂತ್ವನ ಹೇಳೋದು ಅಂತ ಯೋಚನೆ ಮಾಡೋಣ. ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಮಾಧವ್ ಅವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಅನಾಹುತ ಅಂತೆಲ್ಲ ಯಾಕೆ ಮಾತಾಡ್ತಾ ಇದ್ದಾರೆ? ಪೂರ್ಣಿ ಎಷ್ಟು ಒಳ್ಳೆ ಹುಡುಗಿ, ಇಷ್ಟು ಒಳ್ಳೆ ಮನಸ್ಸಿರೋ ಮಗುನ್ ದೂರ ಮಾಡಿಕೊಂಡು ಪಾಪ ಆ ತಾಯಿ ಎಷ್ಟು ನರಳ್ತಾ ಇರ್ತಾರೆ. ವನಜ, ಏನು ಏನ ಕೆಟ್ಟ ಕನಸು ಬಿತ್ತ? ಹೇ, ನಮ್ಮ ಪಾಪು, ನನ್ನ ಮಗಳು. ನಿನ್ನ ಮಗಳು ಅಭಿ ಜೊತೆ ನೆಮ್ಮದಿಯಾಗಿ ಮಲಗಿರ್ತಾಳೆ. ನೀ ಮಲ್ಕೋ. ನನಗೆ ಆ ಮಗಳ ಬಗ್ಗೆ ಚಿಂತೆ ಇಲ್ಲ. ನಮ್ಮ ಮಗಳು, ನಮ್ಮ ಮೊದಲನೇ ಮಗಳು, ನನ್ನ ಬಂಗಾರಿ, ಆ ನನ್ನ ಕಂದ ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅಮ್ಮ, ಪೂರ್ಣಿ, ಪೂರ್ಣಿ, ಏನಾಯ್ತು? ರೀ, ನನ್ನಮ್ಮ ನನ್ನನ್ನು ಕೂಗ್ದಾಗಾಯ್ತು. ಕನ್ಸು ಬಿತ್ತಾ? ಅಮ್ಮ ಮಲ್ಕೊಂಡಿದ್ದಾರೆ, ಬೆಳಿಗ್ಗೆ ಹೋಗಿ ಮಾತಾಡ್ಸೋಣ. ನೀನು ಆರಾಮಾಗಿ ಮಲ್ಕೋ. ಇಲ್ಲ ರೀ, ನನಗೆ ಕೇಳಿಸಿದ್ದು ತುಳಸಿ ಅಮ್ಮನ ಧ್ವನಿ ಅಲ್ಲ, ನನ್ನ ಹೆತ್ತ ಅಮ್ಮನೇ ನನ್ನನ್ನು ಕರಿತಿದ್ದಾರೇನೋ ಅನಿಸ್ತು. ಎಲ್ಲೋ ಇದ್ದು ನನಗೋಸ್ಕರ ಹುಡುಕ್ತಾ ಕೊರಗ್ತಿದ್ದಾರೇನೋ ಅನಿಸ್ತು. ಕತ್ಲಲ್ಲಿ ಮಗಳೇ ಮಗಳೇ ಅಂತ ಅಲ್ದಾಡ್ತಿದ್ದಾರೇನೋ ಅನಿಸ್ತು. ನನಗೆ ಯಾಕೆ ಈ ಥರ ಎಲ್ಲ ಕನಸು ಬೀಳ್ತಿದೆ? ಮನಸ್ಸಿನ ಯಾವುದೋ ಮೂಲೆಯಲ್ಲಿರೋ ಯೋಚನೆ ಕನ್ಸಾಗಿ ಬರುತ್ತೆ. ನೀನು ತಾಯಿ ಪ್ರೀತಿನ ಎಷ್ಟು ಬಯಸ್ತಿದ್ಯಾ ಅಂತ ಆ ಕನ್ಸು ಹೇಳುತ್ತೆ. ಇಲ್ಲ ರೀ, ಇದು ಬರೀ ಕನಸಲ್ಲ. ನನ್ನ ತಾಯಿನೂ ನನ್ನ ಪ್ರೀತಿಗೋಸ್ಕರ ಅಲ್ದಾಡ್ತಿದ್ದಾಳೆ, ನನ್ನನ್ನು ಹುಡುಕ್ತಿದ್ದಾಳೆ, ನನ್ನನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದಾಳೇನೋ ಅಂತ ಅನಿಸ್ತಿದೆ ನನಗೆ. ಕನಸಲ್ಲಿ ಹೀಗೆಲ್ಲ ಕಾಡ್ತಿರೋ ಅಮ್ಮ ನನ್ನನ್ನು ಯಾಕ್ರಿ ಬೀದಿಲ್ ಬಿಟ್ಟು ಹೋದ್ರು? ಅಮ್ಮ, ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ ಅಮ್ಮ? ಪೂರ್ಣಿ, ಪೂರ್ಣಿ,
ಪೂರ್ಣಿ ಪೂರ್ಣಿ ಮಾವ ನೀವಾ? ರಾತ್ರಿ ಸರಿಯಾಗಿ ನಿದ್ದೆ ಬರ್ದೆ ಎಚ್ಚರನೇ ಆಗಿಲ್ಲ. ಇವ್ರು ಬೇರೆ ಆಗಲೇ ಎದ್ಬಿಟ್ಟಿದ್ದಾರೆ. ಹೌದು, ನೀನು ಹೇಳಲಿಲ್ಲ ಅಂದರೆ ಬೆಳಕಾಗಲ್ಲ ಅಂದ್ಕೊಂಡಿದ್ಯಾ? ಈಗ ಎದ್ದು ಫ್ರೆಶ್ ಆಗಿ ನೀನು ನನ್ನ ಜೊತೆ ಬರಬೇಕು. ಎಲ್ಲಿಗೆ ಮಾವ? ವಾಕ್ ಮಾಡೋಕ್ಕೆ. ಬಾಬಾ, ಲೇಟ್ ಆಯ್ತು. ವಾಕ್ ಮಾಡೋದಕ್ಕ? ಅದೆಲ್ಲ ನನಗೆ ಯಾಕೆ? ನಾನು ಸಣ್ಣನೇ ಇದ್ದೀನಲ್ಲ. ಹಾಗಂದ್ರೆ ನಾನು ದಪ್ಪ ಇದ್ದೀನಿ ಅಂತನಾ? ವಾಕ್ ಮಾಡೋದ್ರಿಂದ ಬರೀ ದೇಹ ಹಗುರ ಆಗಲ್ಲ, ಮನಸ್ಸು ಹಗುರ ಆಗತ್ತೆ. ನನ್ನ ಮನಸ್ಸಿನ ಭಾರ ಅಷ್ಟು ಸುಲಭವಾಗಿ ಕರಗಲ್ಲ ಮಾವ. ಅದೆಲ್ಲ ಗೊತ್ತಿಲ್ಲ. ಈಗ ನೀನು ನನ್ನ ಜೊತೆ ವಾಕ್ ಬರಬೇಕು. ನಿನಗೆ ಮನಸ್ಸಿಲ್ಲ ಆದರೂ ಈ ಮಾವನಿಗೋಸ್ಕರ ಆದರೂ ಬರಲೇಬೇಕು. ಸರಿ, ನೀವು ಕೆಳಗಡೆ ಹೋಗಿರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ನೋಡು, ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ. ಸೂರ್ಯನ ಬಿಸಿಲಿಗೆ ದೊಡ್ಡ ದೊಡ್ಡ ನದಿಗಳು, ಸರೋವರಗಳನ್ನೇ ಒಣಗಿಸೋ ಶಕ್ತಿ ಇದೆಯಂತೆ. ಅಂಥದ್ರಲ್ಲಿ ನಮ್ಮ ಕಣ್ಣೀರನ್ನು ಒಣಗಿಸೋ ಶಕ್ತಿ ಇರಲ್ವಾ? ಪ್ರಕೃತಿ ಸಮಾಧಾನ ಹೇಳೋ ಹಾಗೆ ಪ್ರಪಂಚದಲ್ಲಿ ಇನ್ಯಾರೂ ಸಮಾಧಾನ ಹೇಳೋಕ್ಕಾಗಲ್ಲ. ಇನ್ಮೇಲೆ ನೀನು ಪ್ರತಿದಿನ ನನ್ನ ಜೊತೆ ವಾಕಿಂಗ್ ಬರಬೇಕು. ನಮ್ಮ ಜೀವನ ನೆಮ್ಮದಿಯಾಗಿ ಸಂತೋಷವಾಗಿರಬೇಕು ಅಂದರೆ ಬೆಳಗಿನ ಜಾವ ಎದ್ದು ವಾಕಿಂಗ್ ಮಾಡಬೇಕು. ಸರಿ ಮಾವ, ನೀವು ಹೇಗೆ ಹೇಳ್ತಿರೋ ಹಾಗೆ. ದ್ಯಾಟ್ಸ್ ಅ ಸ್ಪಿರಿಟ್. ಬಾ ತುಳಸಿಯವರೇ, ಬನ್ನಿ ನಮ್ಮ ಜೊತೆ ಎಲ್ಲಿಗೆ? ವಾಕಿಂಗ್ಗೆ. ಅಯ್ಯೋ, ನನಗೆ ಯಾಕದೆಲ್ಲ? ನಮ್ಮ ಜೀವನ ನೆಮ್ಮದಿಯಾಗಿ ಸಂತೋಷವಾಗಿರಬೇಕು ಅಂತಂದರೆ ನಾವು ಬೆಳಗಿನ ಜಾವ ಎದ್ದು ವಾಕಿಂಗ್ ಮಾಡಬೇಕು. ಸರಿ. ರಾಮಣ್ಣ, ನೀರು ಆಫ್ ಮಾಡಿ. ಸೋಗ್ಲಾಡಿ, ಸೋಗ್ಲಾಡಿ, ಬಂದೆ. ತಗೋ. ಏನ್ ತಾತ ಇದೆಲ್ಲ? ಸ್ವಲ್ಪ ಹಣ್ಣು, ಆ ಒಳಗಡೆ ಡಬ್ಬಿನಲ್ಲಿ ಬಾದಾಮಿ, ದ್ರಾಕ್ಷಿ ಎಲ್ಲ ಇದೆ. ಎರಡನ್ನೂ ನಿಮ್ಮ ತಂದೆ ಕೊಡು. ತಾತ ಇದಕ್ಕೆಲ್ಲ ದುಡ್ಡು? ದುಡ್ಡಿನ ಬಗ್ಗೆ ನೀನು ಯಾಕೆ ಮಾತಾಡ್ತೀಯ? ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಏನು ಉಳಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನೋಡು ಸೋಗಲಾಡಿ, ನಿಮ್ಮಪ್ಪ ತುಂಬ ಚೆನ್ನಾಗಿ ಬಾಳಿ ಬದುಕಿದವರು. ಇವಾಗ ಹೀಗಾಗಿದೆ ಅಂತಂದ್ಬಿಟ್ಟು ಅವ್ರ ಕೈ ಬಿಡೋದು ಸರಿಯಲ್ಲ ಅಲ್ವಾ? ಆ ಬಾದಾಮಿ ಅಂತ ಹೇಳಿದ್ನಲ್ಲ, ಆ ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ದಿವಸ ಅವ್ರ ಕೊಡು. ಅವರ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ. ಸರಿ ತಾತ. ಕೊಡು. ಯಾಕೆ ತಾತ? ಅಪ್ಪಂಗೆ ಕೊಡೋದು ಬೇಡವಾ? ಕೊಡಬೇಕು. ಆದರೆ ನೀನೇನು ಕೊಡಬೇಕಾಗಿಲ್ಲ. ಇದನ್ನು ಕೊಡೋದಕ್ಕೆ ಅಂತಾನೆ ಒಬ್ಬ ಇದ್ದಾನಲ್ಲ. ಎಲ್ಲಿ ಜುಗ್ಗ? ಜುಗ್ಗ, ಬಂದೆ 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 ಬಂದೆ. ನಿಮ್ಮ ಸೇವೆಗೆ ಸದಾ ಸಿದ್ಧ, ನೆನೆದವರ ಮನದಲ್ಲಿ. ಏನಪ್ಪಣೆ ಮಹಾಪ್ರಭುಗಳೇ? ಇದು ತಗೊಳ್ಳಿ. ಇದು ತಗೊಂಡು ರವೀಂದ್ರ ಅವರಿಗೆ ತಿನ್ನಿಸಿ. ಆಯ್ತು, ಬರೀ ತಿನ್ಸೋದೇನು ಬಂತು? ಸಿಪ್ಪೆ ಸುಲಿದು ಬಾಯಿ ಓಪನ್ ಮಾಡಕ್ ಹೇಳಿ ಒಂದೊಂದೇ ಆ ಆ ಅಂತ ಹಾಕ್ತೀನಿ. ಪ್ರಪಂಚದಲ್ಲಿ ಇದಕ್ಕಿಂತ ಒಳ್ಳೆ ಸೇವೆ ಮಾಡೋ ಭಾಗ್ಯ ಎಲ್ಲಿ ಸಿಗತ್ತೆ? ಆನಂದ ಪರಮಾನಂದ. ಆ ಎಲ್ಲಿ ಹೋಗ್ತಿದ್ದೀಯಾ? ಹಣ್ಣು ಹಾಕೋದಿಕ್ಕೆ ತಟ್ಟೆ ಬೇಡವೆ, ತಗೊಳಕ್ ಹೋಗ್ತಾ ಇದ್ದೀನಿ. ಏನಿದೇನಿದು ಭಾಗ್ಯವು? ಆದ್ರೂ ತಾತ ಅವ್ರ ಕೈಲಿ ಇದನ್ನೆಲ್ಲ.
ಪುಣಿ, ಈ ಗಿಡಗಳು, ಮರಗಳು, ಆ ಹೂಗಳು ಇವೆಲ್ಲ ಯಾವಾಗಲೂ ನಗ್ತಾ ಇರ್ತವೆ ಅಂತ ಅನ್ಸುತ್ತಲ್ವಾ? ಹೌದಲ್ವ ಮಾವ, ಮನುಷ್ಯರಿಗಾದ್ರೆ ಸಾವಿರಾರು ಚಿಂತೆಗಳಿರ್ತವೆ, ಅದೇ ಗಿಡ ಮರಗಳಿಗೆ ಯಾವ ಚಿಂತೆನೂ ಇರಲ್ಲ, ಅದಕ್ಕೆ ಯಾವಾಗಲೂ ನಗ್ತಾ ಇರ್ತವೆ. ಇಲ್ಲ ಪೂರ್ಣಿ, ಗಿಡ ಮರಗಳಿಗೆ ಕಷ್ಟ ಇಲ್ಲ ಅಂತ ಯಾರು ಹೇಳಿದ್ರು? ಬಿಸಿಲು, ಮಳೆ, ಗಾಳಿಗೆ ತನ್ನನ್ನು ತಾವೇ ಒಡ್ಡು ಅವುಗಳಿಗೂ ಕಷ್ಟ ಇದೆ. ಆದರೆ ಅದನ್ನೆಲ್ಲ ಎದುರಿಸಿ ಅವುಗಳು ನಗ್ನಗ್ತಾ ಇರುತ್ತವೆ. ಇದರಿಂದ ನಾವೇನು ಕಲಿಬೇಕು ಹೇಳು? ಏನೇ ಬಂದ್ರು ಹೋದ್ರು ನಾವು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ. ಹೌದು ಪೂರ್ಣಿ, ಯಾವ ನೋವು ಶಾಶ್ವತ ಅಲ್ಲ. ಕಾಲ ಕಳೀತಾ ಇದ್ದಾಗೆ ನೋವು ಕಳೆದೋಗುತ್ತೆ. ಆದರೆ ನಾನು ಅನುಭವಿಸ್ತಿರೋ ನೋವು ನಾನು ಬದುಕಿರೋವರೆಗೂ ನನ್ನನ್ನು ಕಾಡ್ತಾನೆ ಇರುತ್ತಲ್ಲ ಮಾವ. ಹಲೋ ಡಾಕ್ಟರ್, ಸರಿಯಾದ ಟೈಮ್ಗೆ ಬಂದ್ರಿ. ಪೂರ್ಣಿ ನೋಡು, ಪರಿಹಾರ ಏನು, ಹೇಗೆ ಬರುತ್ತೆ ಅಂತ ಇವ್ರು ಹೇಳ್ತಾರೆ. ಹಲೋ ಪೂರ್ಣಿ, ಹೇಗಿದ್ಯಾ? ಬಾ, ಮಾಧವ್ ಅವರು ಎಲ್ಲ ವಿಚಾರನೂ ತಿಳಿಸಿದ್ರು, ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಕಳಿಸಿದ್ದಾರೆ. ನಾನು ಅದೆಲ್ಲ ಸ್ಟಡಿ ಮಾಡಿದ್ದೀನಿ. ನಿಮ್ಮ ಡಾಕ್ಟ್ರ್ ಹೇಳಿದ್ದು ಅದರಲ್ಲಿರೋದು ಎಲ್ಲ ಸತ್ಯ. ನಿನಗೆ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ, ಹಾಗಾಗಿ ನಿಂಗೆ ಮಕ್ಕಳಾಗಲ್ಲ. ಹಾಗಂತ ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತಲ್ಲಮ್ಮ, ಇಷ್ಟೆಲ್ಲ ಸಮಸ್ಯೆ ಇದ್ರು ಇದಕ್ಕೂ ಒಂದು ಪರಿಹಾರ ಅಂತ ಇದೆ, ನಿನಗೆ ಮಕ್ಕಳಾಗುತ್ತೆ. ಡಾಕ್ಟರ್ ಏನು ಹೇಳ್ತಿದ್ದೀರಾ? ನನ್ನ ಸಮಾಧಾನಕ್ಕೆ ಸುಳ್ಳು ಹೇಳ್ತಿಲ್ಲ ತಾನೆ? ಸುಳ್ಳು ಹೇಳಿ ಸಮಾಧಾನ ಮಾಡೋದು ಶಾಶ್ವತವಾದ ಪರಿಹಾರ ಅಲ್ಲ. ಮಾಧವ್ ಅವರು ನಿನ್ನ ಬಗ್ಗೆ ಹೇಳಕ್ಕೆ ಅಂತ ಫೋನ್ ಮಾಡೋದಾಗಲೇ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತಿನ ಟೆಕ್ನಾಲಜಿಯಲ್ಲಿ ಮಕ್ಕಳಾಗೋಕ್ಕೆ ಎಷ್ಟೋ ದಾರಿಗಳಿದೆ. ನೀನು ಐ ಬಗ್ಗೆ ಕೇಳಿರಬೇಕು. ಅದು ಅಲ್ಲದೆ ಸೆರಗೆಸಿ ಅಷ್ಟೇ ಅಲ್ಲ, ನೀನು ಗರ್ಭಕೋಶ ಸಮಸ್ಯೆಗೂ ಸರಿ ಹೋಗೋಂಥರ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಪೂರ್ಣಿ, ಇವರು ನನ್ನ ಫ್ರೆಂಡ್ ಅಣ್ಣ, ಜರ್ಮನಿಲಿ ಗೈನಕಾಲಜಿಸ್ಟ್ ಆಗಿದ್ದಾರೆ. ಈಗ ವೆಕೇಷನ್ ಮೇಲೆ ಇಲ್ಲಿಗೆ ಬಂದಿದ್ದಾರೆ, ಹಾಗಾಗಿ ನಾನು ಇವ್ರ ಜೊತೆ ಡಿಸ್ಕಸ್ ಮಾಡಿದೆ. ಯೋಚನೆ ಮಾಡಬೇಡಮ್ಮ ಪೂರ್ಣಿ, ಬೆಂಗಳೂರಲ್ಲಿ ತುಂಬ ಒಳ್ಳೆ ಹಾಸ್ಪಿಟ್ಲ್ಗಳಿದೆ, ನಿನ್ನ ಸಮಸ್ಯೆಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ನಾನು ಅಲ್ಲಿ ರೆಫರ್ ಮಾಡ್ತೇನೆ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡೋಣ. ಹೌದು ಪೂರ್ಣಿ, ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಆದರೂ ಮನಸ್ಸೇ ಮೊದಲನೇ ಮದ್ದು ಅಂತಾರೆ. ನಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ಎಲ್ಲನೂ ಒಳ್ಳೇದಾಗತ್ತೆ. ಎಕ್ಸಾಕ್ಟ್ಲಿ. ಪೂರ್ಣಿಗೆ ಅಂತ ಏನು ಸಮಸ್ಯೆ ಇಲ್ಲ, ಮಕ್ಕಳಾಗುತ್ತೆ, ಐ ಆಮ್ ಶ್ಯೂರ್. ಹಾಗಾದ್ರೆ ನನ್ನ ಆಸೆಗಳಿನ್ನೂ ಸತ್ತಿಲ್ವಾ? ನನ್ನ ಕನಸುಗಳಿಗೆ ಮತ್ತೆ ಜೀವ ಬಂದಿದ್ಯಾ? ನಿನ್ನ ಕನಸುಗಳಿಗೂ ಜೀವ ಬಂದಿದೆ, ನಿನ್ನ ಹೊಟ್ಟೆಯಲ್ಲೂ ಪುಟ್ಟ ಜೀವ ಹುಟ್ಟುತ್ತೆ. ಸಮಾಧಾನನಾ? ನನಗಿದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಮತ್ತೆ ನೀವ್ಯಾರು ಸುಳ್ಳು ಹೇಳ್ತಿಲ್ಲ ಅಲ್ವಾ? ನೋಡಮ್ಮ ಪೂರ್ಣಿ, ನಾನು ಹೇಳೋದನ್ನ ರೆಕಾರ್ಡ್ ಮಾಡ್ಕೊ. ನಾನೇನಾದರೂ ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕು. ಸರಿ, ನೀವೀಗ ವಾಕ್ ಮಾಡಿ, ನಾನು ಹೊರಡ್ತೀನಿ. ಫರ್ದರ್ ಏನೇ ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಹಾಗಾದ್ರೆ ಮಾವ, ನಾನು ಟ್ರೀಟ್ಮೆಂಟ್ ತಗೊಳ್ಬೋದಾ? ಅಫ್ಕೋರ್ಸ್. ಸರಿಯಾಗಿದ್ರೆ ನಾನು ವಾಕಿಂಗ್ ಮಾಡಬೇಕು. ಗಿಡ ಮರಗಳ ಥರ ನಾನು ಖುಷಿಯಾಗಿರಬೇಕು. ಇವತ್ತು ನಾನು ಎಷ್ಟು ದೂರ ವಾಕಿಂಗ್ ಮಾಡ್ತೀನೋ ನೀವು ಅಷ್ಟೇ ದೂರ ನನ್ನ ಜೊತೆ ಬರಬೇಕು. ಹಾಂ, ಡೆಫಿನೆಟ್.